ಬನ್ನಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ನಾವು ಮನೆಗೆ ಸೌದೆ ಕಟ್ಕೊಬರೋ ಸಾಹಸ ಕೈ ಹಾಕಿದ್ದೀವಿ. ಇದುವರೆಗೂ ಹಂಗೆಲ್ಲೂ ಹೋಗಿರಲಿಲ್ಲ. ಇವತ್ತೇ ಫಾರ್ ದ ಫಸ್ಟ್ ಟೈಮ್ ಹಿಂದೆ ಡಿಕ್ಕಿಗೆ ಹಾಕಿರ್ಬೇಕು. ಇವತ್ತೇ ಫಾರ್ ದ ಫಸ್ಟ್ ಟೈಮ್ ನಾವು ಹೊಲ್ದ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಸೌದೆ ಇಲ್ದಿರೋ ಕಾರಣ ಸ್ವಲ್ಪ ತಗೊಬರೋಣ ಅಂತ ಅಂದ್ಬಿಟ್ಟು ನಮ್ಮ ಜೊತೆಗೆ ರಿಷಿ ನಿಧಿ ಇಬ್ಬರು ಬರ್ತಿದ್ದಾರೆ. ನರಸೀಪುರದಲ್ಲಿ ಹೈಯೆಸ್ಟ್ ಸ್ಕೋಪ್ ಇರೋದು ಇಂಡಸ್ಟ್ರಿಯಲ್ ಏರಿಯಾ ಇಲ್ಲೇ ಕಣ್ರಿ. ಲಕ್ಷ ಅಲ್ಲ ಕೋಟಿ ಇಲ್ಲಿ ಸೈಟ್. ಸ್ಕೋಪ್ ಜಾಸ್ತಿ ಇಲ್ಲಿ ಇದೆ ಅಫಿಷಿಯಲ್ ಏರಿಯಾ. ಇದೆಲ್ಲ ಓವರ್ದು ಬಟ್ ಅವಾಗಲೇ ಮಾರ್ಬಿಟ್ಟವ್ರೆ. ಬಿಂಬಿತನ್ ಫಸ್ಟ್ ಇದೇ ಸ್ಕೂಲಿಗೆ ಹಾಕಿತ್ತು. ಕರ್ಕ ಹೋಗಕ್ಕೆ ಬರವು ಈ ಸ್ಕೂಲಿಗೆ. ಪ್ರಿಯದರ್ಶಿನಿಗೆ ಹೋಗಿರೋದು. ಅರ್ಧ ಇದ್ರಲ್ಲಿ ಅರ್ಧ ಅರ್ಧ ಕರಿ ಹೋಗೋಣ. ಹೈ ಆವಿರ್ತವೆ ನಿಧಿ. ಹಾವಿರ್ತಾವಲ್ಲ ಹೂವಿನ ಕಣ್ಣಿಗೇನು ಕಾಣಿಸ್ತಾವ ಅಂತ ಯಾಕೆ ಹಿಂಗೆ ಹೋಯ್ತದೆ? ವಯಸ್ಸಾದ್ಮೇಲೆ ಮುದ್ಕೆ ಅಡಿಕಂಗೆ ಹುಡಿಕಂಡು ಮನೇಲಿರೋಣ ಅನ್ನೋದ್ಬಿಟ್ಟು ಇಲ್ಲಿ ಗಂಟ ಬತ್ತ. ಬೆಳಗ್ಗೆ ಸಂಜೆ ಕೀತಂಡು ಹೊಸ ಸೆಡ್ರ್ ಆಯ್ತಾ? ಹೇ ನೀನು ಯಾಕೆ ಹಿಂಗೆ ಆ ಸೆಡ್ರೊಳಗೆಲ್ಲ ತಿರ್ಗಾಡ್ಕೊ ಬತ್ತಿದ್ಯಾ? ಮನೇಲಿ ಇತ್ತೇನೋ. ನಾವು ಹಿಂಗಾಸ್ ಬಂದೋ. ಇದು ನಮ್ಮವ್ವ ನೆತ್ತಿ ಮ್ಯಾಗೆ. ಹೇ ರೀ ನೆರಳೇನವೇ ಒಡಸ್ತೀನಿ ತಡಿ. ಈಗ ನಡಿ. ಏಯ್ ಇಲ್ಲೇ ರೀ ನಾನಮ್ಮವನ ನೆರಳೇನು ಕಿಡಿಕೊಬತ್ತೀವಿ. ಅಲ್ಲಿ ಅವು ತಗೊಬಂದು ನಮ್ಮ ಮನೆಯವ್ರನ್ನ ಹತ್ತಿಸ್ತೀನಿ ಗೈಸ್. ಇವಾಗ ನೇರಳೆಣ್ಣು ಕೀಳಕ್ಕೆ ಅಂತ ಹೋಯ್ತಾ ಇದ್ದೀವಿ. ಇದು ನಮ್ಮ ಮಾಮ ನಮ್ಮ ಅಮ್ಮ ಇದ್ದಾರಲ್ಲ ಅವರ ಅಪ್ಪನ ಮನೆದು ಜಾಗ. ಮಸ್ತಾಗಿದ್ದಾವೆ ಗೈಸ್, ಸಖತ್ತಾಗಿದ್ದಾವೆ. ಕವರ್ ಬೇರೆ ತರ್ನಿಲ್ವಲ್ಲ ಅಪ್ಪ. ನಿಧಾನಕ್ಕತ್ತು ಹತ್ತಕ್ಕೆ ಆಯ್ತದ ಆಗಲ್ವೇ ಹೇಳು. ಸಖತ್ತಾಗೈತೆ. ಹತ್ತು ಚಿನಿ, ಹತ್ತು ಬಿಡಬೇಡ, ಹತ್ತು. ಇನ್ನರಿಯವಲ್ಲ ಚಿನಿ, ಇಷ್ಟು ದಿನ ಬರೀ ನೇರಳೆಣ್ಣು ದುಡ್ಡು ಕೊಡ್ತೀನಿ ಅಂತ ಆಯಿತು. ಹತ್ತಕ್ಕೆ ಹಾಕಲ್ವ? ಹತ್ತಲ ನಾನು ಸಣ್ಣಕ್ಕಿದ್ದೀನಲ್ಲ, ಹತ್ತೀನಿ ಬಿಡು ನಾನೇ. ಹುಸಿಯವ ಚಿನಿ. ಅದಕ್ಕೆ ಹತ್ತತಿ ಇದಕ್ಕೆ ಹತ್ತತಿಯ? ಮರ ಹತ್ತಕ್ಕೆ ಬರೋದಿಲ್ವಾ? ಟ್ರೈನಿಂಗ್ ಚೆನ್ನಾಗಿ ತಾಂಡಿಲ್ಲ ನೀನು. ಏಕೆ ಹಾಂ ಅಪ್ಪನ? ಓ ಸೂಪರ್ ಬಿಡು ನೀನು. ನನ್ನ ಎತ್ತುತ್ತೀಯ ಚಿನಿ? ಹತ್ತುತ್ತೀನಿ. ನೀನೇನು ಸಣ್ಣಕ್ಕಿದ್ಯಾ? ಅಲ್ಲ ಈ ನರಿ ಅವೇ ಕೆಡಗಕ್ಕೆ ಆಪ್ಷನ್ ಇಲ್ವಲ್ಲ. ಹೊಸಿಯವ ಹಣ್ಣು. ನಿಧಾನ ಚಿನಿ. ಹತ್ತು ಬಂಗಾರ, ಹತ್ತು. ಕಮಾನ್ ಕಮಾನ್, ಬರ್ಲಿ ಮಂಜವ್ರೆ ಬರ್ಲಿ. ನಿಧಾನ ಜೋಪಾನ. ಎಲ್ಲೈತಮ್ಮ? ಕಾಣಿಸ್ತಿಲ್ಲ. ಹ್ಞೂ ಕಣಮ್ಮ. ಇಳಿಯತ್ತಾಗಿ 50 ರೂಪಾಯಿ ಕೊಟ್ಟು ತಿಂದ್ರಾಯ್ತದೆ. ಇಳಿಯತ್ತಾಗಿ ದುಡ್ಡು ಕೊಟ್ಟು ತಾನು ತಿಂದ್ರಾಯ್ತದೆ. ನಿಂಗೆ ಬೇರೆ ಪುಕ್ಲು. ಈ ಕಾಯಿ ಎಸೆತಿದೆಯಲ್ಲ ಚಿನಿ, ಸಖತ್ತಾಗಿದ್ದಾವೆ ಗೈಸ್. ನಮ್ಮೂರಲ್ಲಿ ತಿಂದಿದ್ದು ಅಲ್ವಾ, ಅವು ಸ್ವಲ್ಪ ಹುಳಿನೇ ಇದ್ದೋ ಆದ್ರೂ ಬಟ್ ಇವು ಅಲ್ಟಿಮೇಟ್ ಆಗಿದ್ದಾವೆ. ಹಾಕೋ 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 ಬೇಗ. ಅದು ಚೆನ್ನಾಗಿಲ್ಲ ಬಿಡು. ಕೊಟ್ರೆ ಬಂದೈತೆ. ಕೊಟ್ರೆ ಬಂದೈತೆ. ಮಸ್ತಾಗಿದ್ದಾವೆ ಬಿಡು ಬಿಡು. ಆಯ್ಕತೀನಿ. ಸಖತ್ತಾಗವಲ್ವಾ? ಹುಷಾರು ಜಾರ್ಬುಟಿ. ಆಮೇಲೆ ಸಖತ್ತಾಗಿರೋ ಹೋಗ್ಲ ಮೇಲೆ ನಿಂತ ಮರ್ದವ್ರು ಎಲ್ಲಪ್ಪ ಕಾಸ್ತವನ್ ರೆಡಿ ಮಾಡೋಣ ನೀನ ಚಿನಿ. ಅಂಥವಕ್ಕೆಲ್ಲ ಕಾಲಕ್ಕೆ ಬಿಡಕನಮ್ಮ. ನಿಧಾನ. ಮಸ್ತಾಗವೆ.
ರೀ ಜೋಪಾನ. ಫೈನಲಿ ಗೈಸ್ ಮಕ್ಕಳು ಬಂದಿದ್ದಾರೆ. ಕಷ್ಟಪಟ್ಟು ಇಷ್ಟು ಕಿತ್ತಿದ್ದೀವಿ. ಅಲ್ಲೇ ಅಪ್ಪರಾವೆ ಆದರೆ ಅದು ದೊಡ್ಡ ಮರ ಹತ್ತಕ್ಕಾಗಲ್ಲ. ರೋಟಿ ಗೀಟಿ ಏನಾರ ಬೇಕು. ಅಜ್ಜಿ ರೊಚ್ಚಿಗೆ ಅಜ್ಜಿ ನಮ್ಮನೆ ತಿನ್ನಕ್ ಬಿಡ್ತಿಲ್ಲ. ಹೋಗ್ರಪ್ಪ. ಆಯ್ ಸುಮ್ನಿರ್ರ. ಐ ತಾಲ್ಗಿಲೆ ಮ್ಯಾಕ್ ಬಿದ್ದದು. ಚಿನ್ನಿ ಜೋಪಾನ. ಊರಲ್ಲಿ ನೋಡಿದ್ರೆ ಎಳ್ನೀರು ಕಳ್ಳ, ಇಲ್ಲಿ ನೋಡಿದ್ರೆ ನೇರಳೆಣ್ಣು. ತೋರ್ಸು ಚೈತ್ರ ನೇರಳೆಣ್ಣು. ರಿಷಿ ಅಂತೂ ಹೆಂಗೆ ಆಡ್ತಾನೆ ಗೊತ್ತಾ. ತೋರ್ಸು ನೇರಳೆಣ್ಣು. ಇಷ್ಟು ಕೆಡಗಿದ್ದೀವಿ ಕಷ್ಟಪಟ್ಟು. ಕೈ ನೋಡಿ ಆಯಷ್ಟೊಳಗೆ ಈ ಥರ ಆಗಿದೆ ಗೈಸ್. ಇವಾಗ ಸೌದೆ ಮುಡ್ಕೊಳಕ್ಕೆ ಹೋಯ್ತಾ ಇದ್ದೀವಿ. ಮುಡ್ಕೊಂಡು ಮನೆಗೆ ಹೋಗ್ಬೇಕು. ಇದೊಂದು ಸಿಂಪಲಾಗಿ ಒಂದು ಪಿಂಪಲ್ ಆಗಿತ್ತು ಅಷ್ಟೇ. ಅದೊಂದು ಪಿಂಪಲ್ ಆಗಿತ್ತು. ನಮ್ಮ ರಿಷಿ ನೈಟ್ ಟೈಮ್ ಮಲ್ಕೊಳಕ್ಕೆ ಕೆರೆದು ಫುಲ್ ದೊಡ್ಡದಾಗೋ ಥರನೇ ಮಾಡಿಬಿಟ್ಟಿದ್ದೀನಿ. ಫೋನ್ ನೆನ್ನೆ ಅಷ್ಟೇ ಅನ್ಬಾಕ್ಸ್ ಮಾಡಿದ್ದೀನಿ. ಹಾಂ, ಸಪೋಟ ಹಣ್ಣು ಇಲ್ವೇನೋ, ಹಳಸಿನ ಹಣ್ಣು, ಹಳಸಿನಕಾಯಿ ಅನಿಸುತ್ತೆ. ಹಳಸಿನಕಾಯಲ್ಲಿ ನಮ್ಗೆ ಏನೋ ಐಟಮ್ಸ್ ಮಾಡೋಕ್ಕೆ ಬರೋಲ್ಲ. ನಿಮ್ಮ ಅಮ್ಮ ಮಾಡ್ತಿರಲ್ಲ ಆ ಥರ. ನಮ್ಮವ್ವ ಇಲ್ಲಿ ಏನು ಮನೆ ಕಳಕ್ಕೆಲ್ಲ ಇಟ್ಕೊಂಡಿದ್ದೀರಾ ಮಾಮ? ನೀನು ಮಧ್ಯಾಹ್ನದ ಹೊತ್ತು ಬಂದರೆ ಇಲ್ಲೇ ಮನೆಗಿರ್ತೀಯಾ? ನೀರು ಇಟ್ಕೊಂಡಿರ್ತೀರಾ? ಸರಿ ಬಾ, ಸೌದೆ ಕೊಡು. ಕುಡಿ. ಮತ್ತು ಅವತ್ತು ಹೊಡಿಯಕ್ಕೆ ಬರೋಕ್ಕಲ್ಲ ಅಂದೆ ಮನ್ಗಿದ್ದಾಗ. ಒಂದು ಸೌದೆ ಹೊಡಿ ಬಂದೈತೆ. ನಿಮ್ಮ ಮನೇಲಲ್ಲ, ನಮ್ಮ ಮನೇಲಿ. ಓ, ಹಿಂದೆ ತಗೊಬಂದು ಮುಂದಕ್ಕೆ ತಿನ್ಕೊಂಡು ಹತ್ಕೊತ. ಎತ್ಕಡೆ ಒಂದೊಂದು ಎರಡು ಹಿಡ್ಕೊಂಡು ಹೋಗು. ಅಲ್ಲೇ ಹಾಂ, ಹಿಡ್ಕೊಂಡು ಹೋಗು. ಇರೋ ಹಾಂ, ಇರ ಹಂಗಲ್ಲ, ಹಿಡ್ಕೊ. ಹಾಂ, ಸೌದೆ ಹೊಡೆದ್ರೆ ಎತ್ಕೊಂಡು ಹೋಗಕ್ಕಾಯ್ತಲ್ಲ. ಇನ್ನು ಹೊಲ ಕೆಲಸ ಮಾಡಿ ನೀನು. ಮಗ ಸೌದೆ ಎತ್ಕೊಬತ್ತಕ್ಕ ನಾವು. ಹಾಂ, ಬರೋ ಬೇಗ ಬರೋ. ಒಳಿಕೆ ಹಾಕವ ಒಳಿಕೆ. ಹಾಂ, ಬುಡೀಗ ಬೈಲಿ ನೀರು ಕೊಡ್ತೀನಿ. ಒಂದು ಫೋಟೋ ತೆಗೆದ್ಬಿಡಿ. ಮಡಗ ನಾನು ಹಾಕ್ತೀನಿ. ನಿಧಾನ ಕಟ್ಟಿ. ಆಗ್ನಿರಂದ್ರೆ ಕೊಡಿ, ಒತ್ಕೊಂಡೆ ಬರ್ತೀನಿ. 2 ಹೆಜ್ಜೆನ ಹಾಕ್ಕೊಬರಕ್ಕೇನು. ಆ್ಯಂಡ್ ಫೈನಲಿ ಎಲ್ಲ ಕೆಲಸ ಮುಗಿಸಿ ಹೊರಗಡೆ ಬರೋಷ್ಟ್ರೊಳಗೆ ಬೇರೆ ಯಾರೋ ಮರಕ್ಕೆ ಹತ್ತಿ ನೇರಳೆಣ್ಣೆ ಕಿತ್ತಿದ್ರು. ಅವ್ರ ಹತ್ರ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡ್ವಿ. ಆ ಮರನ ವಹಿಸ್ಬಿಟ್ಟಿದ್ರೆ ನಮ್ಮ ಮಾವ ಅವ್ರು ಯಾರಿಗಾದ್ರೂ ಕಿತ್ಕೋತಿದ್ರು. ಸ್ವಲ್ಪ ಅಮೌಂಟ್ ಆದರೂ ಸಿಕ್ತಿತ್ತು. ಬಟ್ ಅವ್ರಿಗೆ ಐಡಿಯಾನೇ ಇಲ್ಲ. ಮಕ್ಕಳಂತೂ ನನಗೆ ಅಂತ ಕಿರ್ಚಾಡ್ತಿದ್ರು. ಸೊ ಮಕ್ಳಿಗೆ ಸ್ವಲ್ಪ ಕೊಟ್ವಿ. ನನಗೂ ಭಯ ತುಂಬ ಕೊಟ್ಬಿಟ್ರೆ ಎಲ್ಲಪ್ಪ ಕೆಮ್ಮು ಜ್ವರ ಆ ಥರ ಏನಾದರೂ ಬಂದ್ಬಿಡುತ್ತೆ ಅಂತ. ಸೊ ಇವತ್ತೊಂಥರ ಎಂಜಾಯ್ ಮಾಡ್ಕೊಂಡು ಸೀದಾ ಮನೆ ಕಡೆ ಬಂದ್ವಿ. ಎಲ್ಲ ಎಣ್ಣೆ ಹಾಕ್ಕೊಂಡು ಬಿಸಿ ನೀರು ಕಾಯಿಸ್ಕೊಂಡು ಸ್ನಾನ ಮಾಡಿಕೊಂಡು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಷ್ಟೊತ್ತಿಗೆ ಮಳೆ ಮೋಡ ಆಗಿತ್ತು. ಸೊ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಮನೇಲೇ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿ ಸಂಡೇನ ಕಳೆದ್ವಿ. ನೋಡಿದ್ರಲ್ಲ ಗೈಸ್, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟ ಆದರೆ
ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಗೈನ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.